ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗಾಚಾರ್ಯ ದೇವ ವಿರಚಿತ ಭಕ್ತಾಮರ ಸ್ತೋತ್ರ 23. ತ್ವಾಮಾಮನಂತಿ ಮುನಯಾಃ ಪರಮಂ ಪುಮಾಂಸಂ ಆದಿತ್ಯವರ್ಣಮಮಲಂ ತಮಸಃ ಪುರಸ್ತಾತ್ ತ್ವಾಮೇವ ಸೌಮ್ಯಗುಪಲಭ್ಯ ಜಯಂತಿ ಮೃತ್ಯುಂ ನಾನ್ಯಾಹ ಶಿವಾ ಶಿವಪದಸ್ಯ ಮುನೀಂದ್ರಪಂಥಾಃ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ತ್ವಾಂ ಅರ್ಥಾತ್ ನಿಮ್ಮನ್ನು, ಮುನಯಾಃ ಅರ್ಥಾತ್ ಶ್ರೇಷ್ಠ ಮುನಿಗಳು, ತಮಸಃ ಪುರಸ್ತಾತ್ ಅರ್ಥಾತ್ ಕತ್ತಲೆಯ ಮುಂದೆ, ಪರಮಂ ಪವಿತ್ರಂ ಅರ್ಥಾತ್ ಬಹು ಶುದ್ಧರಾಗಿಯೂ, ಆದಿತ್ಯವರ್ಣಂ ಅರ್ಥಾತ್ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳವರಾಗಿಯೂ, ಆಮನಂತಿ ಅರ್ಥಾತ್ ಹೇಳುತ್ತಾರೆ, ತ್ವಾಮೇವ ಅರ್ಥಾತ್ ನಿಮ್ಮನ್ನೇ, ಸೌಮ್ಯಗುಪಲಭ್ಯ ಅರ್ಥಾತ್ ಚೆನ್ನಾಗಿ ಅವಲಂಬಿಸಿ, ಮೃತ್ಯುಂ ಅರ್ಥಾತ್ ಮರಣವನ್ನು, ಜಯಂತಿ ಅರ್ಥಾತ್ ಗೆಲ್ಲುತ್ತಾರೆ, ಮುನೀಂದ್ರ ಅರ್ಥಾತ್ ಮುನಿಶ್ರೇಷ್ಠರೇ, ಶಿವಪದಸ್ಯ ಪಂಥಾಃ ಅರ್ಥಾತ್ ಮೋಕ್ಷದ ಮಾರ್ಗವನ್ನು ಪಡೆದಿರುವ, ಅನ್ಯಾಹ ಅರ್ಥಾತ್ ಬೇರೆಯ, ಶಿವಾಃ ಅರ್ಥಾತ್ ಶಿವನು, ನಾಹ ಅರ್ಥಾತ್ ಇಲ್ಲವು. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಹೇ ಜಿನೇಂದ್ರ ಸ್ವಾಮಿಯೇ, ತಾವು ಕತ್ತಲೆಯನ್ನು ನಿವಾರಿಸಿ ಪ್ರಕಾಶಮಾನವಾದ ಕಿರಣಗಳಿಂದ ಪ್ರಜ್ವಲಿಸುವ ಸೂರ್ಯ ಮಂಡಲದಂತೆ ತೋರುತ್ತಿರುವಿರಿ. ಇದರಿಂದ ತಾವು ಪರಮ ಪುರುಷರೆನಿಸುವಿರಿ. ಮುನಿಗಳು ಪರಮ ಪುರುಷರೆಂದು ಕರೆದಿದ್ದಾರೆ. ಹಾಗೂ ಅನ್ಯ ಧರ್ಮದ ವೇದದಲ್ಲಿ ಸಹ ಪರಮ ಪುರುಷತ್ವವನ್ನು ಗೌರವಿಸಿದೆ ಎಂದು ಭಾವವು.